ಡೈಲಿ ಈ ತರ ಬಾಡಿಗೆ ಕಚ್ಕೊಂಡ್ರೆ ಸಾಕಪ್ಪ. ಬೆಳಿಗ್ಗೆ ಒಂದು ಫ್ಯಾಮಿಲಿ ಅವ್ರು ಫೋನ್ ಮಾಡ್ಬಿಟ್ಟು ಒಂದು ಫ್ಯಾಮಿಲಿ ಫಂಕ್ಷನ್ ಐತೆ, ನಿನ್ ಗಾಡಿ ಬೇಕಿತ್ತು, ಸ್ವಲ್ಪ ಐಟಮ್ಗಳು ಜನಗಳು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಫೋನ್ ಮಾಡಿದ್ರು. ಅವ್ರನ್ನ ಎತ್ತಾಕೊಂಡು ನಾನು ಸೀದಾ ಹೋಗಿದ್ದೆ ಮುನಿಸ್ವಾಮಿ ದೇವಸ್ಥಾನದಾಗೆ. ಇದೆ ನೋಡ್ರಿ ದೇವಸ್ಥಾನ, ಇಲ್ಲೇ ಇರೋದು ನೋಡ್ರಿ ಗರ್ಭಗುಡಿ. ಇಲ್ಲಿಂದಾನೆ ಒಂದ್ ಕೈ ಮುಕ್ಕೊಳ್ರಿ ಸ್ವಾಮಿಗೆ. ಗಾಡಿ ರಿವರ್ಸ್ ಹೊಡ್ಬಿಟ್ಟು ಐಟಮ್ ಎಲ್ಲ ಇಳ್ಸ್ಕೊಳಕ್ ಕೇಳ್ದೆ. ಇದ್ರದ್ದು ನಾನು ನೀಟಾಗಿ ವಿಡಿಯೋ ಮಾಡ್ಕೊಳಕ್ ಆಗಲ್ಲ, ಹೆಣ್ಮಕ್ಳು ಸ್ವಲ್ಪ ಊಟದ ಐಟಮ್ ಎಲ್ಲ ಇದ್ವಲ್ಲ, ಅದಕ್ಕೆ ದೃಷ್ಟಿ ಆಗ್ಬಿಟ್ರೆ ಕಷ್ಟ. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದೀವಿ ನಾವು. ಜನ ಮತ್ತೆ ಐಟಮ್ ಇಳಿಸ್ಬಿಟ್ಟು ಬರ್ತಾ ಇದೀನಿ. ನಮ್ಮ ಹುಡುಗ ಫೋನ್ ಮಾಡ್ದ, ಅಣ್ಣ ನಾನು ಕೆಲಸ ಮಾಡೋದು ಟೈಲ್ಸ್ಗಳು ಮಿಕ್ಕೋಗವೆ, ನೆತ್ಕೊಬಂದು ಮನೆ ತಗ ಹಾಕ್ಬೇಕು ಬೈಲಿ ಅಂತ. ಹೋಗಿ ಗಾಡಿ ಹಾಕಿದ ತಕ್ಷಣ 5 ನಿಮಿಷಕ್ಕೆ ಲೋಡ್ ಆಗೋಯ್ತು. ಈ ತರ ಟೈಲ್ಸ್ ಹಾಕೋ ಬರ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡ್ ಬನ್ರಿ, ಬಲೆ ಡೇಂಜರ್ ನನ್ ಮಗ. ನಾವು ಎತ್ಕೊಬಂದು ಮನೆ ತಗ ಹಾಕ್ದೆ. ಸ್ವಲ್ಪ ಟೈಲ್ಸ್ ಬಾಕ್ಸ್ಗಳು ಮೇಗಡೆ ಎತ್ತಿಕೊಂಡ, ಇನ್ನೊಂದು ಸ್ವಲ್ಪ ಕೆಳಗಡೆ ಎತ್ತಿಕೊಂಡ. ಇದೆಲ್ಲ ಆದ್ಮೇಲೆ 400 ರೂಪಾಯಿ ಬಾಡಿಗೆ ಕಾಸು ಕೊಟ್ಟು ಕಳಿಸ್ತಾ. ಈ ಬಾಡಿಗೆ ಮುಗಿಯೋದಕ್ಕೂ ಅವ್ರು ಫೋನ್ ಮಾಡೋದು ಕರೆಕ್ಟ್ ಆಗಾಯ್ತು. ದೇವಸ್ಥಾನದಿಂದ ಇದ್ದವ್ರನ್ನೆಲ್ಲ ಕರ್ಕೊಬಂದು ಮನೆ ತಗ ತಂದಾಕ್ದೆ. ನೀಟಾಗಿ ಕ್ಲೀನಾಗಿ ಮಾಡ್ಕೊ ಬಂದವ್ರು, ಏನು ವಿಘ್ನ ಇಲ್ದೆ. ಐಟಮ್ ಎಲ್ಲ ಮನೆ ತಗ ಇಳಿಸ್ಬಿಟ್ಟು 1800 ರೂಪಾಯಿ ಬಾಡಿಗೆ ಕಾಸು ಇಸ್ಕೊಂಡೆ. ಅದಾದ್ಮೇಲೆ ನಮ್ಮ ಹುಡುಗ ಫೋನ್ ಮಾಡ್ದ, ಬಾಯ್ಲಿ ಒಂದು ಸ್ಕ್ರಾಪ್ ಲೋಡ್ ಐತೆ, ಇಲ್ಲೇ ನೈಸ್ ಹತ್ರ ಹಾಕ್ಬಿಡು ಅಂತ. ಹೋಗಿ ಗಾಡಿ ಹಾಕಿದ ತಕ್ಷಣ ಅವ್ರ ಹುಡುಗ ನಾವು ಸೇರ್ಕೊಂಡು ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಬಂದಿದ್ದು 5 ಗಂಟೆಗೆ, ಲೋಡ್ ಮಾಡಿದ್ದು 6 ಗಂಟೆಗೆ. ಇದೇ ನೋಡ್ಕೊಬಿಟ್ರಿ ಫ್ಯಾಕ್ಟ್ರಿ. ಗಾಡಿ ಎಲ್ಲ ಪೇಮೆಂಟ್ ಹಾಕ್ಬಿಟ್ಟು ಪೇಮೆಂಟ್ ಮಾಡಿಸ್ಕೊಂಡು ಗಾಡಿ ಅನ್ಲೋಡಿಂಗ್ ಹಾಕ್ದೆ. ಅಂಕಲ್ ಕಾಯ್ಕೊಂಡಿದ್ರು ಗಾಡಿ ಯಾವಾಗ ಹಾಕ್ತಾನೆ ಅಂತ. ಗಾಡಿ ಹಾಕಿದ ತಕ್ಷಣ ಎತ್ತದ್ ಬಿಸಾಕ್ಬಿಟ್ರು ಐಟಮ್ನೆಲ್ಲ ಕೆಳಗಡೆಗೆ. ಗಾಡಿ ಖಾಲಿ ಆದ್ಮೇಲೆ ಖಾಲಿ ಗಾಡಿ ಪೇಮೆಂಟ್ ಮಾಡಿಸ್ಕೊಂಡು ಬೇರೆ ಬಾಡಿಗೆ ಕಡೆ ಹೊರಟೆ. ಈ ಬಾಡಿಗೆ 500 ರೂಪಾಯಿ ಸಿಕ್ತು. ಅದಾದ್ಮೇಲೆ ನಮ್ಮ ಬನರ್ಘಟ್ಟ ರೋಡಲ್ಲಿರೋ ಸೇಟು ಭಯ್ಯ ಫೋನ್ ಮಾಡ್ಬಿಟ್ಟು, ಬಾಯಲ್ಲಿ ನಾಗರ ಬಾಬಿಗೆ ಒಂದು ಲೋಡ್ ಐತೆ ಅಂದ್ರು. ಹೋಗಿ ಏನ್ ಮೆಟೀರಿಯಲ್ ಅಂತ ನೋಡಿದ್ರೆ ಬೇರೆ 2 ಬಂಡ್ಲು ಪೈಪ್ ಇತ್ತು. ಇದು ನೋಡಿದ್ರೆ 70 kg ಐತೆ ಅಷ್ಟೇನೆ. ಫುಲ್ ದಿಲ್ಖುಷು. ಗೀಕ ಎಲ್ಲ ನೋಡ್ಕೊಂಡು ಬೇಗ ಲೋಡ್ ಮಾಡ್ಕೊಟ್ಬಿಟ್ರು ಗಾಡಿ. ನಾನು ಸೀದಾ ನೈಸ್ ರೋಡ್ ಹತ್ಕೊಂಡು ಹೋಯ್ತಾ ಇದ್ದೀನಿ. ಓಡಿಸ್ಕೊಂಡ್ ಬಂದು ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕ್ದೆ. ಇದೆ ನೋಡ್ರಿ ಬಿಲ್ಡಿಂಗ್. ಇಲ್ಲಿದ್ದ ಹುಡುಗರೆಲ್ಲ ಬೇಗ ಅನ್ಲೋಡ್ ಮಾಡ್ಕೊಂಡ್ಬಿಟ್ರು ಐಟಮ್ನೆಲ್ಲ. ಈ ಬಾಡಿಗೆ 1700 ರೂಪಾಯಿ ಸಿಕ್ತು. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಓಕೆ ಬಾಯ್.